ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಸಮೀಪ ನಡೆದಂಥ ಭೀಕರ ಬಸ್ ದುರಂತದಲ್ಲಿ ಹಾಸನ ಜಿಲ್ಲೆಯ ಇಬ್ಬರು ಯುವತಿಯರು ಬಲಿಯಾಗಿರ್ತಕ್ಕಂಥದ್ದು. ಸೊ ಇಂಜಿನಿಯರಿಂಗನ್ನು ಓದಿಕೊಂಡು ಟೆಕ್ಕನ್ನು ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ಸೇರಿ ಪೋಷಕರಿಗೆ ಆಗಬೇಕಂತ ಮಕ್ಕಳನ್ನ ಕಳ್ಕೊಂಡು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ನಾವೀಗ ಚನ್ನರಾಯಪಟ್ಟಣದಲ್ಲಿರ್ತಕ್ಕಂಥ ನವಿ ಅವರ ಮನೆ ಸಮೀಪ ಇದ್ದೀವಿ, ನೋಡ್ತಾ ಇದ್ದೀವಿ. ಅವ್ರ ಬಂಧು ಮಿತ್ರರು ಎಲ್ಲರೂ ಕೂಡ ಒಂದು ಮನೆಯಲ್ಲಿ ಒಂದು ರೀತಿ ನೀರವ ಮೌನ. ಕೆಲವು ದಿನಗಳ ಕಳೆದರೆ ಮಗಳ ಮದುವೆ ಮಾಡಲಿಕ್ಕೆ ಪೋಷಕರು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದರೆ ನಡೆದಿರ್ತಕ್ಕಂಥ ಒಂದು ಭೀಕರ ದುರಂತದಲ್ಲಿ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ಮನೆಯಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಶೋಕ ಮಡುಗಟ್ಟಿದೆ. ಎಲ್ಲರ ಮನದಲ್ಲೂ ಕೂಡ ದುಃಖ ಮನೆ ಮಾಡಿದೆ. ಇನ್ನೂ ಕೂಡ ಅವರ ಮೃತದೇಹಗಳು ಕೂಡ ಕುಟುಂಬಗಳಿಗೆ ಹಸ್ತಾಂತರ ಆಗಿಲ್ಲ. ಜೊತೆಗೆ ಮಾತಾಡಲಿಕ್ಕೆ ಅವ್ರ ತಂದೆ ಮಂಜಪ್ಪ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಮಗಳು ಕಳ್ಕೊಂಡಿದ್ದೀರಿ, ತುಂಬ ದುಃಖದಲ್ಲಿದ್ದೀರಿ ಸರ್. ನಿಜವಾಗ್ಲೂ ಕೂಡ ನಿಮಗೆ ಸಮಾಧಾನ ಮಾಡಲಿಕ್ಕೆ ನಮ್ಮ ಹತ್ರ ಕೂಡ ಪದಗಳಿಲ್ಲ, ಅಷ್ಟು ನೋವಿನಲ್ಲಿ ತಾವಿದ್ದೀರಿ. ನೆನೆ ಎಷ್ಟೊತ್ತಿಗೆ ತಮಗೆ ಗೊತ್ತಾಯಿತು ಏನು? ನಿನ್ನೆ ಬೆಳಗ್ಗೆ 7 ಗಂಟೆಗೆ ಸಹ ಗೊತ್ತಾಯಿತು. ಅವಳು 3 ಜನ ಹೋಗಿದ್ರು, ಮಾನಸ, ನವ್ಯ, ಮಿಲನ ಅಂತ. ಅದರಲ್ಲಿ ಮಿಲನ ಒಂದು ಹುಡುಗಿ ಬಚಾವಾಗಿದ್ಲು. ಅವಳು ಹಾಸ್ಪಿಟ್ಲಲ್ಲಿದ್ಲು. ಅವಳು ಹಾಸ್ಪಿಟ್ಲಿಂದ ಯಾರ್ದೋ ನಂಬರಿಂದ, ಬೇರೆ ನಂಬರಿಂದ ಫೋನ್ ಮಾಡಿ 7 ಗಂಟೆಗೆ ನಮ್ಗೆ ವಿಷಯ ಗೊತ್ತಾಯಿತು. ಆಗ ಗೊತ್ತಾದಾಗ ನಮ್ಮ ಸ್ನೇಹಿತರು ನಾವು ಎಲ್ಲ ಅಲ್ಲಿ ಹಿರೂರಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕ್ ಮಾಡ್ದೆ. ಅಲ್ಲೆಲ್ಲೂ ಸಿಗ್ಲಿಲ್ಲ. ಅಲ್ಲಿಂದ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೊಲೀಸ್ ಸ್ಟೇಷನಿಗೆ ಬಂದು ಪೊಲೀಸ್ನಲ್ಲಿ ಪೊಲೀಸ್ನವ್ರು ಎಲ್ಲ ಕಡೆ ಎಂಕ್ವೈರಿ ಮಾಡಿ ಚಿತ್ರದುರ್ಗಕ್ಕೆ ತಗೊಂಡೋಗಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗಿ ನೋಡೋಣ ಅಂತ ಅಲ್ಲಿ ಪೊಲೀಸ್ನವರು ಇದು ಮಾಡಿದ್ರು. ಅಲ್ಲಿಂದ ಚಿತ್ರದುರ್ಗಕ್ಕೆ ಹೋದಾಗ ಎಲ್ಲ ಇದು ಸಿಕ್ತು. ನಮ್ಮ ಮಗಳು ಮತ್ತು ಮಾನಸ ಇಬ್ಬರದು ಅವ್ರ ಬಾಡಿ ಸುಟ್ಟು ಕರ್ಕಲಾಗ್ಬಿಟ್ಟಿತ್ತು. ಅವ್ರದ್ದು ಬಾಡಿನ ಐಡೆಂಟಿಫೈ ಮಾಡೋಕ್ಕೆ ನಮ್ಮ ಕೈಲಿ ಆಗಲಿಲ್ಲ. ಫುಲ್ಲು ನಮ್ಮ ಮಗಳು ಸತ್ತಿರೋದಂತೂ ಸತ್ಯ. ಅದು ಗಾಡಿ ಕರೆಕ್ಟಾಗಿ ಅವಳು ಕುಂತ್ರೆ ಸೀಟಿಗೆ 11ನೇ ನಂಬರ್ 12ನೇ ನಂಬರ್ ಸೀಟ್ ಕರೆಕ್ಟಾಗಿ ಹೊಡೆದೈತೆ. ಕರೆಕ್ಟಾಗಿ ಡಿವೈಡರ್ ಹೊಡೆದ ಅಲ್ಲೇ ಜ್ಞಾನ ತಪ್ಪಿದಾಗ ಅವರು ಸುಟ್ಟೋಗ್ಬಿಟ್ಟಾರೆ. ಅಲ್ಲೇ ಬಸ್ ಒಳಗೆ ಸುಟ್ಟೋಗ್ಬಿಟ್ಟಾರೆ. ಅದನ್ನು ತಂದಿದ್ರು, ಆದರೆ ನಾವು ಅಲ್ಲಿ ಏನು ಗೊತ್ತು ಮಾಡೋಕ್ಕಾಗಲಿಲ್ಲ. ಮಾನಸ ಅವ್ರ ತಂದೆನೇನೋ ಅವ್ರ ಮಗಳು ಕುತ್ಕಿಂದ ಒಂದು ಲಾಕೆಟ್ ಏನೋ ಪತ್ತೆ ಮಾಡಿದ್ರು. ಅವರು ಮಾನಸ, ನವ್ಯ ಇಬ್ಬರು ಒಂದೇ ಥರ ತಗೊಳ್ಳೋರು. ಅವರು ಒಂದೇ ಥರ ಬಟ್ಟೆ ಹಾಕೋರು, ಒಂದೇ ಥರ ಇದು ಮಾಡೋರು. ಅವ್ರು ಓದಿದ್ದು ಒಂದೇ ಕಾಲೇಜಲ್ಲಿ ಓದಿದ್ದು ಎಲ್ಲ ಒಂದರಿಂದಲೇ LKG UKGಯಿಂದನೂ ಒಂದೇ ಸ್ಕೂಲು, ಒಂದೇ ಕಾಲೇಜು. ರಾಜೀವ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು, ಮಲೆನಾಡು ಕಾಲೇಜಲ್ಲಿ MTech ಮಾಡಿದ್ರು. ಬೆಂಗಳೂರಿಗೆ ಹೋಗಿ ಒಂದೇ ಕಂಪ್ನಿ ಕೆಲಸ ಸೇರ್ಕೊಂಡ್ರು. ಇಬ್ಬರು ಒಂದೇ ಮನೇಲಿ ವಾಸ ಇದ್ದರು. ಒಂದೇ ತಟ್ಟಲ್ಲಿ ಅನ್ನ ತಿನ್ನೋರು. ಇಬ್ಬರು ಒಟ್ಟಿಗೆ ಇದ್ರು ಜೊತೆಲಿ. ಎಲ್ಲಿ ಹೋಗ್ಬೇಕಾದ್ರು ಒಟ್ಟಿಗೆ ಹೋಗೋರು. ಒಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಟ್ಟಿಗೆ ಹೋಗೋರು. ಊರಿಗೆ ಬರ್ಬೇಕಾದ್ರು ಒಟ್ಟಿಗೆ ಬರೋರು. ನಮಗೊಂದು ಧೈರ್ಯ ಇತ್ತು ಇಬ್ಬರು ಜೊತೆಲಿ. ಅವ್ರೆ ಎಲ್ಲದಕ್ಕೂ ಅನುಕೂಲ ಇದೆ ಅಂತ ಎಲ್ಲ ತುಂಬ ಚೆನ್ನಾಗಿದ್ರು. ದೇವರು ಈ ಥರ ಒಂದು ಅನ್ಯಾಯ ಮಾಡಬಾರ್ದಾಯ್ತು.